ಕರ್ನಾಟಕದ ಜೀವ ನದಿಯಾಗಿರುವ ತುಂಗಭದ್ರೆಯ ನೀರನ್ನ ಉಳಿಸಿದ ಜಲದೂತ. ಇನ್ನು ರಾಜ್ಯದ ಜನರಿಂದ ಜೂನಿಯರ್ ವಿಶ್ವೇಶ್ವರಯ್ಯ ಅಂತಾನೆ ಕರೆಸಿಕೊಳ್ಳುವ ಜಲಾಶಯ ಗೇಟಿನ ತಜ್ಞ ದ ಲೆಜೆಂಡ್ ಕನ್ನಯ್ಯ ನಾಯ್ಡು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕರ್ನಾಟಕದ ಪಾಲಿನ ಆಪತ್ ಬಾಂಧವ, ಉತ್ತರ ಕರ್ನಾಟಕದ ಜೀವ ನದಿಯಾಗಿರುವ ತುಂಗಭದ್ರೆಯ ನೀರನ್ನ ಉಳಿಸಿದ ಜಲದೂತ. ಇನ್ನು ರಾಜ್ಯದ ಜನರಿಂದ ಜೂನಿಯರ್ ವಿಶ್ವೇಶ್ವರಯ್ಯ ಅಂತಾನೆ ಕರೆಸಿಕೊಳ್ಳುವ ಜಲಾಶಯ ಗೇಟಿನ ತಜ್ಞ ದ ಲೆಜೆಂಡ್ ಕನ್ನಯ್ಯ ನಾಯ್ಡು. ಯಾರಿವರು, ಇವರ ಜೀವನದ ಕಥೆ ಏನು, ಇವೆಲ್ಲದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಲೆಜೆಂಡ್ ಕನ್ನಯ್ಯ ನಾಯ್ಡು ತುಂಗಭದ್ರಾ ಅಣೆಕಟ್ಟಿನ 19ನೆಯ ಕ್ರಸ್ಟ್ ಗೇಟ್ ಮುರಿದ ಸ್ಥಳದಲ್ಲಿ ತಾವೇ ವಿನ್ಯಾಸಗೊಳಿಸಿದ 5 ಹೊಸ ತಾತ್ಕಾಲಿಕ ಗೇಟ್ಗಳನ್ನ ಕೇವಲ 6 ದಿನಗಳಲ್ಲಿ ಅಳವಡಿಸಿ ನದಿಗೆ ನೀರು ಹರಿಯುವುದನ್ನ ತಡೆದ ಜಲಾಶಯಗಳ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಈಗ ಕರ್ನಾಟಕದ ಪಾಲಿಗೆ ಜಲದೂತರಾಗಿದ್ದಾರೆ. ಕನ್ನಯ್ಯ ನಾಯ್ಡು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಗುಡಿಪಾಲ್ ಮಂಡಲ್ನ ದಾಸನಪಳ್ಳಿ ಗ್ರಾಮದಲ್ಲಿ 1947 ಆಗಸ್ಟ್ 27ರಂದು ಜನಿಸಿದರು. ಇವರದ್ದು ಮೂಲತಃ ಕೃಷಿ ಬಡತನದ ಕುಟುಂಬ. ಬಡತನದಲ್ಲೇ ಓದು ಮುಂದುವರಿಸಿದ ಇವರು ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಮುಗಿಸಿ ಬಳಿಕ ಕಾಲೇಜಿಗೆ ಸೇರಿಕೊಂಡ್ರು. ತಿರುಪತಿಯಲ್ಲಿನ ವೆಂಕಟೇಶ್ವರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದರು. ಆಗಿನ ಕಾಲದಲ್ಲೇ ಎಂಜಿನಿಯರಿಂಗ್ ಅನ್ನ ಮುಗಿಸಿದರು. ಮುಂದೆ ದಿವಾನಸಿ ರಂಗಾಚಾರ್ಯವರ ಜೊತೆ ಕೆಲಸವನ್ನ ಮಾಡಿದ್ರು. ಈಗಿರುವ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಸಿ ರಂಗಾಚಾರಿ ಹೆಸರು ಕೂಡ ಇದೆ. ಇವರ ಬಳಿ 5 ವರ್ಷ ತರಬೇತಿಯನ್ನ ಪಡೆದಿದ್ರು. ಈ ತರಬೇತಿ ಪಡೆಯುವ ವೇಳೆಯೇ ರೈತರಿಗೆ ಸಹಾಯ ಮಾಡಬೇಕಂದ್ರೆ ತುಂಗಭದ್ರಾ ಸ್ಟೇಟ್ ಫಾರೆಸ್ಟ್ ನಲ್ಲಿ ಕೆಲಸವನ್ನ ಪಡಿಬೇಕಿತ್ತು. ರಾಷ್ಟ್ರಾದ್ಯಂತ ಕೆಲಸವನ್ನ ಮಾಡಬಹುದು ಅಂತ ಸಿ ರಂಗಾಚಾರ್ಯವರು ಹೇಳಿದ್ರು. ಅದರಂತೆ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡುಗೆ ತುಂಗಭದ್ರಾ ಸ್ಟೇಟ್ ಫಾರೆಸ್ಟ್ ನಿಂದ ಇಂಟರ್ವ್ಯೂಗೆ ಕರೆ ಬಂತು. ಆ ಸಂದರ್ಶನದಲ್ಲಿ ಕನ್ನಯ್ಯ ನಾಯ್ಡು ಆಯ್ಕೆಯಾದ್ರು, ಮುಂದೊಂದು ಇತಿಹಾಸವನ್ನ ಬರೆದ್ರು. ಮುಂದೆ 1976 ಜನವರಿ 16ರಂದು ತುಂಗಭದ್ರಾ ಫಾರೆಸ್ಟ್ಗೆ ಕೆಲಸ ಮಾಡಲು ಶುರು ಮಾಡಿದ್ರು. ಅಂದಿನಿಂದ ಎಂಜಿನಿಯರಿಂಗ್ ಕೆಲಸವನ್ನ ಮಾಡಿ 2002ರಲ್ಲಿ ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಂಡ್ರು. ಕನ್ನಯ್ಯ ನಾಯ್ಡು ಹೆಸರು ಕೇಳಿದ ತಕ್ಷಣ ಕೇಳಿ ಬರೋದೇ ಡ್ಯಾಮ್ಗೆ ಬೇಕಾಗಿದ್ದ ಕ್ರಸ್ಟ್ ಗೇಟ್, ಪವರ್ ಜನರೇಷನ್ ಗೇಟ್, ರೈತರಿಗೆ ಬೇಕಾಗಿದ್ದ ರೆಗ್ಯುಲೇಟರ್ಸ್ ಎಲ್ಲವನ್ನ ಕನ್ನಯ್ಯ ಅವರೇ ಮಾಡ್ತಾ ಇದ್ರು. ಡ್ಯಾಮ್ ತಜ್ಞ ಕನ್ನಯ್ಯ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು. ತಮಿಳುನಾಡಿನಲ್ಲಿ ಕೆಲ ವರ್ಷ ಕಾರ್ಯವನ್ನ ನಿರ್ವಹಿಸಿದ್ರು. ಆದ್ರೆ ಅವರ ಜೀವನದ ಅತಿ ಹೆಚ್ಚು ಕಾಲ ಕರ್ನಾಟಕದಲ್ಲೇ ಕಳೆದಿದ್ದು ಅವರಿಗೆ ಹೆಮ್ಮೆ ಅಂತ ಸ್ವತಃ ಕನ್ನಯ್ಯ ಅವರೇ ಹೇಳಿಕೊಂಡಿದ್ದಾರೆ. 2002ರಿಂದ ಇವತ್ತಿನವರೆಗೂ 170 ಡ್ಯಾಮ್ಗಳ ದುರಸ್ತಿ, 500 ಡ್ಯಾಮ್ಗಳಿಗೆ ಟೆಕ್ನಿಕಲ್ ಆಗಿ ಕೆಲಸ ಮಾಡಿದ್ದು, ಭಾರತದಾದ್ಯಂತ ಅತ್ಯಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೇನೆ, ಅದರ ತೃಪ್ತಿ ನನಗಿದೆ ಅಂತ ಸ್ವತಃ ಕನ್ನಯ್ಯ ನಾಯ್ಡು ಅವರೇ ಹೇಳಿಕೊಂಡಿದ್ದಾರೆ. ಸದ್ಯ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅವರು ತಿಂಗಳಿಗೆ 800 ರೂಪಾಯಿ ಪೆನ್ಷನ್ ಅನ್ನ ಪಡೆದಿದ್ದಾರೆ. ತೆಲಂಗಾಣದಲ್ಲಿ ನೆಲೆಸಿದ್ದು ಮನೆ ದೇವರ ಬಾಲಾಜಿಯ ಹೆಸರಲ್ಲಿ ಹೈಡ್ರೋಮಿಕ್ ಕನ್ಸಲ್ಟೆನ್ಸಿ ಕಂಪನಿಯನ್ನ ತೆರೆದು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯದಲ್ಲಿ ಅದೆಷ್ಟೋ ಹಾಲಿ ಎಂಜಿನಿಯರ್ಗಳಿದ್ದಾರೆ. ಆದ್ರೆ ತುಂಗಭದ್ರಾ ಜಲಾಶಯದ 19ನೆಯ ಗೇಟ್ ಯಾವಾಗ ತುಂಡಾಯ್ತು ಆಗ ಸಿಎಂ, ಶಾಸಕರು, ಸಚಿವರು ಹೋಗಿ ನಿಂತಿದ್ದೆ 76 ವಯಸ್ಸಿನ ಕನ್ನಯ್ಯ ನಾಯ್ಡು ಅವರ ಹತ್ತಿರ. ದ ಲೆಜೆಂಡ್ ಕನ್ನಯ್ಯ ನಾಯ್ಡು ಅಂತ ಹೇಳೋದೇ ಅವರ ಅನುಭವ, ಅವರ ಕೆಲಸಗಳಿಂದ. ಅದಕ್ಕೆ ರಾಜ್ಯದ ಜನ ಕನ್ನಯ್ಯ ನಾಯ್ಡು ಅವರನ್ನ ಜೂನಿಯರ್ ವಿಶ್ವೇಶ್ವರಯ್ಯ ಅಂತ ಕರೆಯೋದು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.